ಚಿಚು ಫುಡ್ ಬಿಸ್ನೆಸ್. ಊರಿನ ಮಧ್ಯದಲ್ಲಿರುವ ಒಂದು ದೊಡ್ಡ ಬಿಲ್ಡಿಂಗ್ ಹತ್ರ ಚಿಚುಕಾಗೆ ಕೊಕ್ಕರೆ ಅಂಕಲ್ ಹತ್ರ ಮಾತಾಡ್ತಾ ಇದ್ಲು. ಆ ಕೊಕ್ಕರೆ, ನಾನು ಈ ಗ್ರೌಂಡ್ ಫ್ಲೋರ್ನ ಬಾಡಿಗೆಗೆ ತಗೊಳ್ಳೋಣಂತಿದ್ದೀನಿ. ಇಲ್ಲೊಂದು 5 ಸ್ಟಾರ್ ಹೋಟೆಲ್ ರೇಂಜ್ಗೆ ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ರೆಂಟ್ ಎಷ್ಟೋ? ಒಂದು 100 ರೂಪಾಯಿ, 200 ರೂಪಾಯಿ, ಎಷ್ಟೇ ಆದ್ರೂ ಪರವಾಗಿಲ್ಲ ಹೇಳೋ. ಆವಾಗ ಕೊಕ್ಕರೆ ಅದನ್ನು ಕೇಳಿ ನಗುತ್ತಾ, ಚಿಚು, ನೀನ್ ಯಾವ ಕಾಲದಲ್ಲಿ ಇದೆಯಾ? ಇದಕ್ಕೆ ರೆಂಟು ಒಂದು ತಿಂಗಳಿಗೆ 10,000 ರೂಪಾಯಿ. ಅದ್ ಮಾತ್ರ ಅಲ್ಲ, 1,00,000 ರೂಪಾಯಿ ನೀನು ಅಡ್ವಾನ್ಸೇ ಕೊಡ್ಬೇಕಾಗಿತ್ತ ನೋಡ್ಕೋ. ಅದನ್ನು ಕೇಳಿದ ಚಿಚುಕಾಗಿ ತುಂಬಾನೇ ಶಾಕ್ ಆದ್ಲು. ಏನೋ 1,00,000 ರೂಪಾಯಿ ಅಡ್ವಾನ್ಸಾ? ತಿಂಗಳಿಗೆ 10,000 ರೂಪಾಯಿ ಬಾಡಿಗೆನಾ? ಆ ರೀತಿ ಈ ರೂಮಲ್ಲಿ ಏನ್ ಇಟ್ಕೊಂಡಿದ್ಯಾ? ಈ ರೇಟ್ಗೆ ನಾನು ಒಪ್ಕೊಳ್ಬೇಕಂದ್ರೆ ನನ್ನ 2 ಕಿಡ್ನಿನ ನಾನು ಮಾರ್ಬೇಕಾಗುತ್ತೆ ಅಷ್ಟೇ. ಇಲ್ ನೋಡ್ ಚಿಚು, ನಿನ್ನಿಂದ ಆದ್ರೆ ನೀನು ಬಾಡಿಗೆಗೆ ತಗೋ, ಇಲ್ಲಾಂದ್ರೆ ಪರವಾಗಿಲ್ಲ ಹೋಗೋ. ಕಸ್ಟಮರ್ಸ್ ಆಲ್ರೆಡಿ ವೇಟಿಂಗ್ ಇಲ್ಲಿ. ನಾನು ಅವರಲ್ಲಿ ಯಾರಿಗಾದ್ರೂ ಕೊಟ್ಕೊಳ್ತೀನಿ, ಹೋಗೋ. ನಾನು ಹೋಗ್ತೀನಿ, ಮತ್ತೆ ಈ ರೂಮನ್ನ ಇಟ್ಕೊಂಡು ನಾನೇನ್ ಮಾಡಕ್ಕಾಗುತ್ತೆ? ಹಾಗಂತ ಹೇಳಿ ಚಿಚುಕಾಗಿ ಕೋಪದಿಂದ ಅಲ್ಲಿಂದ ಹೋದ್ಲು. ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವಳು ಯೋಚನೆ ಮಾಡ್ತಾ ಇದ್ದಾಗ ಆವಾಗ್ಲೇ ಚಿನ್ನುಕಾಗೆ ಅಲ್ಲಿಗೆ ಬಂದ. ಅಮ್ಮ, ಫುಡ್ ಬಿಸ್ನೆಸ್ಗೆ ಜಾಗ ನೋಡಕ್ ಹೋಗಿದೆ ಅಲ್ವಾ? ಹೌದು ಕಣೋ, ಸಿಗ್ಲಿಲ್ಲ. ಆ ಕೊಕ್ಕರೆ ಅಂಕಲ್ ಇದಾನೆ ಅಲ್ವಾ, ಅವನು 1,00,000 ರೂಪಾಯಿ ಅಡ್ವಾನ್ಸೇ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಈ ಫುಡ್ ಬಿಸ್ನೆಸ್ ಐಡಿಯಾ ಡ್ರಾಪಾ ಅಮ್ಮ? ಛೇ, ನಾನು ಯಾಕೋ ಡ್ರಾಪ್ ಮಾಡ್ಬೇಕೋ? ಚೀಚು ಯಾವಾಗ್ಲೂ ಯಾವುದ್ರಲ್ಲೂ ಸೋಲದೇ ಇಲ್ಲ. ಇವಾಗೇನು, ಆ ರೂಮ್ ಇಲ್ಲಾಂದ್ರೆ ಏನು, ನಾನು ಬೇರೇನಾದ್ರೂ ಒಂದು ಐಡಿಯಾ ಮಾಡಿ ನಾನು ಅಂದ್ಕೊಂಡ ವ್ಯಾಪಾರನ ಖಂಡಿತ ಶುರು ಮಾಡೇ ಮಾಡ್ತೀನಿ. ಹಾಗಂತ ಚಿಚು ಚಿನ್ನು ಹತ್ರ ಮಾತಾಡ್ತಾ ಇದ್ದಾಗ್ಲೇ ಅವಳ ಮುಂದ್ಗಡೆಯಿಂದ ಒಂದು ಹಳೆ ತುಕ್ಕು ಹಿಡಿದ ಆಟೋ ಹೋಗ್ತಾ ಇತ್ತು. ಆದ್ರ ಓನರ್ ಕೋತಿ ಅದನ್ನ ಮಾರಕ್ಕೆ ತಗೊಂಡು ಹೋಗ್ತಾ ಇತ್ತು. ಆವಾಗ್ಲೇ ಚಿಚುಗೆ ಒಂದೊಳ್ಳೆ ಐಡಿಯಾನು ಬಂತು. ಚಿನ್ನು, ನಾವ್ ಯಾಕೆ ಒಂದು ಹೋಟೆಲಲ್ಲಿ ವ್ಯಾಪಾರ ಮಾಡ್ಬೇಕು? ಆ ಆಟೋನ ನಿಲ್ಸು, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನೋ ಆಟೋನಾ? ಯಾಕಮ್ಮ, ಹೋಟೆಲ್ ಬಿಸ್ನೆಸ್ ಬಿಟ್ಬಿಟ್ಟು ಆಟೋ ಓಡಿಸ್ತೀಯಾ? ಆಟೋ ಓಡ್ಸಕ್ಕಲ್ಲ ಕಣೋ, ಆ ಆಟೋನ ನಾನು ಫುಡ್ ಟ್ರಕ್ ಆಗಿ ಉಪಯೋಗ ಮಾಡ್ಕೊಳ್ತೀನಿ. ಅದರಲ್ಲೇ ಕಿಚನ್ಗೆ ಬೇಕಾಗಿರೋ ಎಲ್ಲ ಸೌಕರ್ಯಗಳನ್ನು ಮಾಡ್ಕೊಂಡು ಅದರಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಹಣ ಕೊಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಕೆಲವು ದಿನಗಳ ನಂತರ ಚಿಚುಕಾಗೆ ಆ ಹಳೆ ಆಟೋನ ರೇಟ್ ಕೊಟ್ಟು ತಗೊಂಡ್ಲು. ಅದರ ಸೀಟ್ ಇರುವ ಜಾಗದಲ್ಲಿ ಅವಳು ಅಡಿಗೆ ಮಾಡಕ್ಕೆ ಬೇಕಾಗಿರುವ ಎಲ್ಲ ಸೌಕರ್ಯಗಳನ್ನ ಮಾಡಿದ್ಲು. ಹಾಗೇನೆ ಆಟೋ ಮೇಲೆ ಒಂದು ನೀರಿನ ಟ್ಯಾಂಕ್ ಕೂಡ ಇಟ್ಕೊಂಡ್ಲು. ಆಮೇಲೆ ಚಿಚುಕಾಗೆ ಆ ಆಟೋನ ತಗೊಂಡು ಊರಿನ ಮಧ್ಯಕ್ಕೆ ಹೋಗಿ ನಿಂತ್ಕೊಂಡಿದ್ಲು. ಆ ಆಟೋದಲ್ಲಿ ಡಿಫ್ರೆಂಟ್ ಆದ ಒಂದು ಹಾರ್ನ್ ಸೌಂಡ್ ಕೂಡ ಅವಳು ಇಟ್ಕೊಂಡಿದ್ಲು. ಆ ಹಾರನ್ನ ಹುಡ್ಕೊಂಡೇ ಹೋಗ್ತಾ ಇದ್ದಾಗ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಹೊರಗಡೆ ಬಂದ್ರು. ಚಿಚುಕಾಗೆ ಆಟೋ ಓಡಿಸ್ಕೊಂಡು ಬರೋದನ್ನ ನೋಡಿ ಅಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಅಮ್ಮ, ಐಸ್ ಕ್ರೀಮ್ ಗಾಡಿ ಬರ್ತಾ ಇದೆ ಅಂತ ಅನಿಸ್ತಿದೆ, ಒಂದು 10 ರೂಪಾಯಿ ಕೊಡ್ತೀಯಾ? ಅದು ಐಸ್ ಕ್ರೀಮ್ ಗಾಡಿ ಅಲ್ಲ ಕಣೋ, ಅದು ಆಟೋ. ಯಾರೋ ಒಳಗಡೆ ಬೇರೆ ಇದ್ದಾರೆ. ಆವಾಗ್ಲೇ ಚಿಚು ಆಟೋದಿಂದ ಇಳಿದು ಕೆಳಗಡೆ ಬಂದ್ಲು. ಹಾಯ್, ಎಲ್ರು ಏನ್ ಮಾಡ್ತಾ ಇದ್ದೀರಾ? ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿದ್ರಾ, ಇದೇ ನನ್ನ ಆಟೋ. ಏನ್ ಚಿಚು, ಆಟೋ ತಗೊಂಡ್ ಬಂದಿದೀಯಾ? ಓ, ನೀನು ಆಟೋ ಓಡಿಸ್ತಾ ಇದೀಯಾ? ಅಯ್ಯೋ, ನಾನು ಆಟೋ ಓಡಿಸ್ತಾ ಇಲ್ಲ ಟುನಿ, ಇದು ಬಿಸ್ನೆಸ್ಸು. ನಾನು ಕೊಕ್ಕರೆ ಅಂಕಲ್ ಹತ್ರ ಫುಡ್ ಬಿಸ್ನೆಸ್ ಮಾಡಕ್ಕೆ ರೂಮ್ ಕೇಳಿದ್ರೆ 1,00,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾ ಇದ್ದಾನೆ. ಅದಕ್ಕೆ ಒಂದು ಹಳೆ ಆಟೋನ ಬೆಲೆಗೆ ತಗೊಂಡು ಆ ಸೀಟ್ ಇರೋ ಜಾಗದಲ್ಲಿ ಕಿಚನ್ನ ಏರ್ಪಾಡು ಮಾಡ್ಕೊಂಡು ಫುಡ್ ಟ್ರಕ್ ತರ ಮಾಡಿದ್ದೀನಿ. ಹೇಗಿದೆ ನನ್ನ ಹೊಸ ಐಡಿಯಾ? ಚಿಚೋ, ಏನ್ ಬೇಕಾದ್ರೆ ಹೇಳೋ, ನಿಂತರ ಐಡಿಯಾ ಮಾಡಕ್ಕೆ ಯಾರೂ ಇಲ್ಲ. ಯಾವಾಗ್ಲೂ ಹೊಸ ಹೊಸ ಬಿಸ್ನೆಸ್ ಐಡಿಯಾನ ಕಂಡುಹಿಡಿತಾನೆ ಇರ್ತೀಯ. ಈ ಆಟೋ ತುಂಬಾನೇ ಚೆನ್ನಾಗಿದೆ. ಆಟೋ ಚೆನ್ನಾಗಿದೆ, ಆದ್ರೆ ಏನೇನ್ ಮೆನು ಇದೆ? ನಿನ್ನತ್ರ ಮೆನು ಇದೆಯಾ? ಆಟೋ ಸಂಬಂಧಪಟ್ಟ ಸ್ಪೇರ್ ಪಾರ್ಟ್ಸ್ ಇಟ್ಕೊಂಡೆ ನಾನು ಮೆನುನ ರೆಡಿ ಮಾಡಿದ್ದೀನಿ. ನೋಡೋ, ಆಟೋ ಗೀರ್ ದೋಸೆ ಅಂದ್ರೆ ಮಸಾಲೆ ದೋಸೆ, ಸೈಲೆನ್ಸರ್ ಸೂಪು ಅಂದ್ರೆ ಹಾಟ್ ಸೂಪು, ಬಂಪರ್ ಬಿರಿಯಾನಿ ಅಂದ್ರೆ ಚಿಕನ್ ಬಿರಿಯಾನಿ, ಮತ್ತೆ ಹೆಡ್ಲೈಟ್ ಹಲ್ವಾ ಅಂದ್ರೆ ಸ್ವೀಟು. ಚಿಚು ಹೇಳಿದ ಮೆನು ಕೇಳಿ ಬನ್ನು ತುಂಬಾನೇ ಸಂತೋಷಪಟ್ಟ. ವಾವ್ ಆಂಟಿ, ಆಹಾ ಓಹೋ ಅಂತ ಇದೆ ನಿಮ್ಮ ಮೆನು. ನನಗೆ ಒಂದು ಆಟೋ ಗೀರ್ ದೋಸೆ ಕೊಡಿ, ತುಂಬಾನೇ ಹಸ್ವಾಗ್ತಾ ಇದೆ. ಇಲ್ಲೇ ನಿಂತ್ಕೊಂಡು ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ. ಸರಿ ಬನ್ನು, ನೀನೇ ನನ್ನ ಮೊದಲು ಕಸ್ಟಮರು, ಮಾಡಿಕೊಡ್ತೀನಿರೋ. ಹಾಗಂತ ಹೇಳಿ ಚಿಚುಕಾಗಿ ಆಟೋ ಮೇಲೆ ಹತ್ತದ್ಲು. ಆಟೋದಲ್ಲಿ ಅವಳು ರೆಡಿ ಮಾಡಿಟ್ಟಿರುವ ಕಿಚನ್ ಅಲ್ಲಿ ದೋಸೆ ಮಾಡಕ್ಕೆ ಶುರು ಮಾಡಿದ್ಲು. ಎಲ್ರೂ ಆ ಆಟೋ ಸುತ್ತಮುತ್ತ ಬಂದು ನಿಂತ್ಕೊಂಡಿದ್ರು. ಚಿಚು, ಆಟೋ ಮೇಲೆ ಅಡಿಗೆ ಮಾಡ್ತಾ ಇದೆಯಲ್ವಾ? ಆ ಆಟೋ ಸ್ಟ್ರಾಂಗ್ ಆಗಿದ್ಯಾ ಇಲ್ವಾ? ಟೋನಿ, ಈ ಆಟೋ ತುಂಬಾನೇ ಸ್ಟ್ರಾಂಗು, ಬೇಕಾದ್ರೆ ನೀನೇ ನೋಡೋ. ಚಿಚು ದೋಸೆನ ಉಯ್ದು ಅದರ ಮೇಲೆ ಖಾರದ ಹುಡಿನ ಹಾಕಿದ್ಲು. ಬನ್ನು ಪ್ಲೇಟ್ ಹಿಡ್ಕೊಂಡು ಕಾಯ್ತಾ ಇದ್ದ. ಆಂಟಿ, ಬೇಗ ಬೇಗ ಬಿಸಿ ಬಿಸಿ ದೋಸೆ ಮಾಡಿ ಕೊಡಿ, ಹಾಗೇನೆ ಸ್ಟ್ರೈಟ್ ಆಗಿ ಪ್ಲೇಟ್ಗೆ ಬರೋ ತರ ನೋಡ್ಕೊಳ್ಳಿ.
ಆವಾಗ್ಲೇ ಚೆನ್ನಾಗಿ ಬಿಸಿಯಾಗಿರೋದು. ಹಾ ಸರಿ ಕಣೋ, ಇನ್ನೊಂದ್ 5 ನಿಮಿಷದಲ್ಲಿ ದೋಸೆ ರೆಡಿಯಾಗುತ್ತೆ ನೋಡು. ಹಾಗಂತ ಹೇಳ್ತಾ ಇದ್ದಾಗ್ಲೇ ಚಿಚುಕಾಗೆ ಅವಳ ಆಟೋನ ಸ್ವಲ್ಪ ಹಳ್ಳ ಇರೋ ಜಾಗದಲ್ಲಿ ನಿಲ್ಸಿದ್ಲು. ಹ್ಯಾಂಡ್ ಬ್ರೇಕ್ ಹಾಕಕ್ಕೋ ಅವಳು ಮರ್ತೋಗಿದ್ಲು. ಆದ್ರಿಂದ ಅವಳು ಬನ್ನು ಪ್ಲೇಟ್ಗೆ ದೋಸೆ ಹಾಕೋ ಸರಿಯಾದ ಸಮಯದಲ್ಲಿ ಆ ಆಟೋ ಅಲ್ಲಿಂದ ಮೂವ್ ಆಗ್ತಾನೆ ಇತ್ತು. ಗಿರ್ ಗಿರ್ ಅಂತ ಸೌಂಡ್ ಮಾಡ್ಕೊಂಡು ಆಟೋ ಮುಂದೆ ಹೋಗ್ತಾ ಇತ್ತು. ಆಟೋದೊಳಗಡೆ ಇದ್ದ ಚಿಚುಕಾಗೆ, ಅಯ್ಯೋ ಇದೇನಿದು ಆಟೋ ಹೋಗ್ತಾನೆ ಇದೆ, ಚಿನ್ನೋ ಬಾರೋ ಆಟೋನ ನಿಲ್ಸೋ. ಅಮ್ಮ ನಾನು ಇಲ್ಲಿದ್ದೀನಿ, ನಾನ್ ಹೇಗೆ ನಿಲ್ಸೋದು, ಹ್ಯಾಂಡ್ ಬ್ರೇಕ್ ಹಾಕ್ಲೇ ಇಲ್ವಾ ನೀನು? ಹಾಕಿಲ್ಲ ಕಣೋ, ಮರ್ತೋದೆ, ಯಾರಾದ್ರೂ ಬಂದು ನನ್ನನ್ನು ಹಿಡ್ಕೊಳ್ಳಿ. ಆಟೋ ಮೇಲೆ ಮುಂದೆ ಹೋಗ್ತಾ ಇತ್ತು. ಒಳಗಡೆ ಚಿಚುಕಾಗಿಯ ಕೈಯಲ್ಲಿ ಆ ದೋಸೆ ಪ್ಯಾನ್ ಇತ್ತು. ಆವಾಗ್ಲೇ ಬನ್ನುಗಿಳಿ ಆ ಆಟೋ ಹಿಂದ್ಗಡೆನೆ ಪ್ಲೇಟ್ ಇಟ್ಕೊಂಡು ಸ್ಪೀಡ್ ಆಗಿ ಓಡ್ ಹೋಗ್ತಾ ಇದ್ದ. ಆಂಟಿ ಸ್ವಲ್ಪ ಆಟೋನ ನಿಲ್ಸಿ, ನನ್ಗೆ ಹಸ್ವಾಗ್ತಾ ಇದೆ, ದೋಸೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಆಟೋ ಓಡಿಸ್ಕೊಂಡು ಹೋಗ್ತಾನೆ ಇದ್ದೀರಾ, ಬೇಗ ಆ ದೋಸೆನ ಕೊಟ್ಬಿಟ್ಟು ಹೋಗಿ ಆಂಟಿ. ಹಾಗಂತ ಹೇಳ್ತಾ ಇದ್ದಾಗ ಚಿಚುಕಾಗೆ, ಏನೋ ಬನ್ನಿ ಇದು, ನಾನೇ ಆಟೋನ ನಿಲ್ಸಕ್ಕಾಗದೆ ಕಷ್ಟಪಡ್ತಾ ಇದ್ರೆ ದೋಸೆ ಬೇಕು ಅಂತಿದ್ಯಾ, ಬೇಗ ಮೊದಲು ಸ್ಪೀಡಾಗಿ ಇಟ್ಕೊಳ್ಳೋ. ಆಂಟಿ ನಾನು ಒಂದು ಚಿಕ್ಕ ಗಿಳಿ, ನನ್ನಿಂದ ಹೇಗೆ ಇಷ್ಟು ದೊಡ್ಡ ಆಟೋನ ಇಟ್ಕೊಳಕ್ಕಾಗುತ್ತೆ? ರನ್ನಿಂಗ್ ರೇಸ್ ಮಾಡಿಸ್ತಾ ಇದ್ದೀರಾ ನೀವು, ಆ ದೋಸೆನ ಕೊಟ್ಟಾದ್ರೂ ರನ್ನಿಂಗ್ ರೇಸ್ನ ಮಾಡಿಸ್ಬೇಕಾಗಿತ್ತು. ಏ ಬನ್ನು, ಆಟೋ ಹೋಗ್ತಾ ಇದ್ರೆ ಯಾಕೋ ಹಿಂದೆನೆ ಹೋಗ್ತಾ ಇದೀಯಾ, ವಾಪಸ್ ಬಾರೋ. ಅಮ್ಮ ನಾನ್ ವಾಪಸ್ ಬರಕ್ಕಾಗಲ್ಲ, ನನಗೆ ಆಟೋಗೆ ದೋಸೆ ತಿನ್ಬೇಕು ಅಂತ ಆಸೆ ಬಂತು, ಆ ದೋಸೆನ ತಿಂದೆ ನಾನು ಹಿಂದೆ ಬರೋದೇ ಇಲ್ಲ, ನನ್ನ ಬಿಟ್ಬಿಡಮ್ಮ ನೀನು. ಆಟೋ ಇನ್ನೂ ಸ್ವಲ್ಪ ಸ್ಪೀಡ್ ಆಗಿ ಸ್ಲೋಪಲ್ಲಿ ಹೋಗ್ತಾನೆ ಇತ್ತು. ಚಿಚುಕಾಗೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ತುಂಬಾನೇ ಕಷ್ಟಪಡ್ತಾ ಇದ್ಲು. ಬನ್ನೋ ಸ್ವಲ್ಪ ಇರೋ, ಈ ದೋಸೆನ ನಾನು ಗಾಳಿಯಲ್ಲಿ ಬಿಸಾಕ್ತೀನಿ. ಹಾಗಂತ ಸ್ವಲ್ಪ ಮುಂದೆ ಬಂದು ಪ್ಯಾನಲ್ ಇರುವ ದೋಸೆನ ಬಿಸಾಕಿದ್ಲು ಚಿಚುಕಾಗೆ. ಅದನ್ನ ಕ್ಯಾಚ್ ಹಿಡಿಯೋದಕ್ಕೋಸ್ಕರ ಬನ್ನು ಅದನ್ನ ನೋಡಿ ಬೇಗ ಸ್ಪೀಡಾಗಿ ಬಂದು ಗಾಳಿಯಲ್ಲಿ ಆ ಪ್ಲೇಟ್ನ ಹಿಡ್ಕೊಂಡು ಹಾರ್ಕೊಂಡು ಹೋಗಿ ಆ ದೋಸೆನ ಕ್ಯಾಚ್ ಹಿಡ್ದ. ಆ ದೋಸೆ ಕರೆಕ್ಟ್ ಆಗಿ ಅವನ ಪ್ಲೇಟಲ್ಲಿ ಕೂಡ ಬಂದು ಬಿದ್ದೋಯ್ತು. ಅದನ್ನ ನೋಡಿ ಎಲ್ರು ಕೂಡ ಕ್ಯಾಚ್ ಅಂತ ಕೈ ಚಪ್ಪಾಳೆ ತಟ್ಟಿದ್ರು. ವಾವ್ ಆಂಟಿ, ಸೂಪರ್ ಸೂಪರ್, ಇವಾಗ ನೀವು ಎಲ್ ಬೇಕಾದ್ರೂ ಹೋಗಿ, ನಾನು ಈ ದೋಸೆನ ತಿಂತೀನಿ ಹಾಗಂತ ಹೇಳ್ತಾ ಇದ್ದ. ಏನೋ ಏನೋ ಮಾಡ್ತಾ ಇದ್ದೀರಾ, ಒಬ್ಬ ಏನೋ ದೋಸೆನ ಕ್ಯಾಚ್ ಹಿಡಿತಾ ಇದ್ದಾನೆ, ಅವಳೇನೋ ಬ್ಯಾಟಿಂಗ್ ಮಾಡೋ ತರ ದೋಸೆನ ಎತ್ತಿ ಬಿಸಾಕ್ತಾ ಇದ್ದಾಳೆ. ಅಯ್ಯೋ ಚಿಚೋ, ಆ ಆಟೋನ ನಿಲ್ಸಕ್ಕೆ ಏನಾದ್ರೂ ದಾರಿ ಇದೆಯಾ ಅಂತ ನೋಡೋ. ಆವಾಗ್ಲೇ ಆಟೋ ಸ್ಪೀಡ್ ಆಗಿ ಹೋಗಿ ದಾರಿಯ ಮಧ್ಯದಲ್ಲಿದ್ದ ಮಣ್ಣಿಗೆ ಗುದ್ದಿ ಅಲ್ಲೇ ನಿಂತೋಯ್ತು. ಆದ್ರೆ ಮಣ್ಣಲ್ಲಿ ಗುದ್ದಿದ ಸ್ಪೀಡಿಗೆ ಒಳಗಡೆ ಇದ್ದ ಹಾಟ್ ಸೋಪು ಚಿಚುಕಾಗಿಯ ಮೈ ಮೇಲೆಲ್ಲ ಚೆಲ್ಕೊಳ್ತು. ಪಾಪ ಅವಳು ಜೋರಾಗಿ ಕಿಚ್ಚಾಡಿದ್ಲು. ಹೋಯ್ತು, ಸೂಪೆಲ್ಲ ನನ್ ಮೈ ಮೇಲೆ ಇದೆ, ಅಯ್ಯೋ ಕೊತ್ತಂಬರಿ ಸೊಪ್ಪು ತರ ನನ್ ಬಾಡಿ ಹೋಗ್ತಾ ಇದ್ದೀನಿ, ಕಾಪಾಡ್ರಪ್ಪೋ. ಹಾಗಂತ ಚಿಚುಕಾಗಿ ಕಿಚ್ಚಾಡ್ತಾ ಇದ್ದಾಗ ಲೂಸಿ ಹಾಗೂ ಟೋನಿ ಇಬ್ರು ಚಿಚುಕಾಗಿನ ಆಟೋದಿಂದ ಹೊರಗಡೆ ಕರ್ಕೊಂಡ್ ಬಂದ್ರು. ಏನ ಚಿಚು ಮೈಗೆಲ್ಲ? ಆವಾಗ ಚಿಚುಕಾಗಿ ಎದ್ದು ನಿಂತ್ಕೊಂಡು, ಒಳ್ಳೇದಾಯ್ತು, ಅಷ್ಟೇನು ಬಿಸಿ ಇತ್ತಿಲ್ಲ ಆ ಸೋಪು, ಇಲ್ಲ ಅಂದಿದ್ರೆ ಆ ಸೂಪಲ್ಲಿ ಬೆಂದೋಗಿರುವ ತರಕಾರಿ ತರ ಆಗ್ತಿದ್ದೆ. ಅಯ್ಯೋ ದೇವ್ರೆ, ಈ ಆಟೋಗೆ ಹ್ಯಾಂಡ್ ಬ್ರೇಕೇ ಹಾಕಿಲ್ಲ. ಆವಾಗ ಬನ್ನು ಅಂತ ದೋಸೆನ ತಿಂದ್ಕೊಂಡು, ಆಂಟಿ ರನ್ನಿಂಗ್ ರೇಸ್ ಓಡಿಸಿದ್ರಿ ಸರಿ, ಆದ್ರೆ ನಿಜವಾಗ್ಲೂ ದೋಸೆ ಅಂತೂ ಸೂಪರ್ ಆಗಿದೆ, ನಾನು ಓಡ್ಕೊಂಡ್ ಬಂದು ಈ ದೋಸೆ ತಗೊಂಡಿದ್ದು ತಪ್ಪೇ ಅಲ್ಲ. ಆದ್ರೆ ನಾಳೆಯಿಂದ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಕೊಡಿ, ರನ್ನಿಂಗ್ ರೇಸ್ ಎಲ್ಲ ಬೇಡ, ನನ್ನಿಂದ ಓಡಕ್ಕಾಗಲ್ಲ. ಅಯ್ಯೋ ಚಿಚ್ಚೋ, ಮೀಲ್ಸ್ ಆನ್ ವೀಲ್ಸ್ ಐಡಿಯಾ ಚೆನ್ನಾಗಿದೆ, ಆದ್ರೆ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಅಂದ್ರೆ ಮೀಲ್ಸ್ ಆನ್ ವೀಲ್ಸ್ ಮಾತ್ರ ಅಲ್ಲ, ರನ್ನಿಂಗ್ ರೇಸು ಅಂತ ಹೆಸರು ಬರುತ್ತೆ. ಆವಾಗ ಚಿಚುಕಾಗೆ ಎಲ್ಲನ್ನ ನೋಡಿ ನಗುತ್ತಾ, ಸಾರಿ ಫ್ರೆಂಡ್ಸ್, ಇವತ್ತೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ ಅಲ್ವಾ, ಹ್ಯಾಂಡ್ ಬ್ರೇಕ್ ಹಾಕಕ್ಕೆ ಮರ್ತೋದೆ, ನಾಳೆಯಿಂದ ಸರಿಯಾಗಿರ್ತೀನಿ. ಚಿಚೋ ಏನ್ ಬೇಕಾದ್ರೆ ಹೇಳೋ, ನಿನ್ ಬಿಸ್ನೆಸ್ ಐಡಿಯಾ ಚೆನ್ನಾಗಿದೆ, ಆದ್ರೆ ಸರಿಯಾಗಿ ಆಟೋ ಓಡ್ಸಕ್ಕೆ ಕಲ್ತ್ಕೋ, ಇಲ್ಲಾಂದ್ರೆ ನಿನ್ ವ್ಯಾಪಾರ ಸರಿ ಬರಲ್ಲ. ಹೇಗೋ ನಿನ್ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂತ ಆಶೀರ್ವಾದ ಮಾಡ್ತೀನಿ. ಹಾಗೆ ಆ ದಿನದಿಂದ ಚಿಚುಕಾಗೆ ಚೆನ್ನಾಗಿ ಆಟೋ ಓಡ್ಸಕ್ಕೆ ಕಲ್ತ್ಕೊಂಡ್ಲು. ತುಂಬಾ ಸ್ಪೀಡ್ ಆಗಿ ಓಡಿದ್ರು ಕೂಡ ಹ್ಯಾಂಡ್ ಬ್ರೇಕ್ ಹಾಕಕ್ಕೆ ಮರೀಲೇ ಇಲ್ಲ. ಹಾಗೆ ಅವ್ಳ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಕೊಕ್ಕರೆ ಅಂಕಲ್ ರೂಮ್ನ ಯಾರು ರೆಂಟಿಗೆ ತಗೊಳಕ್ಕೆ ಬರ್ಲೇ ಇಲ್ಲ. ಅಯ್ಯೋ ಈ ಚಿಚುಕಾಗೆ ಆಟೋದಲ್ಲಿ ಹೋಟೆಲ್ ನಡೆಸಿ ಎಲ್ಲರಿಗೂ ಅದೇ ಐಡಿಯಾನ ಕೊಟ್ಬಿಟ್ಲು. ಇವಾಗ ಯಾರು ಈ ರೂಮ್ ಅನ್ನ ರೆಂಟಿಗೆ ತಗೊಳಕ್ಕೆ ಬರ್ತಾನೆ ಇಲ್ಲ. ಅವತ್ತೇ ಅವಳು ಕೇಳಿದಾಗ ನಾನು ಒಳ್ಳೆ ಬೆಲೆಗೆ ಕೊಡ್ಬೇಕಾಗಿತ್ತು. ಆವಾಗ್ಲೇ ಚಿಚುಕಾಗಿ ಹಾರ್ ನೋಡ್ಕೊಂಡು ಕೊಕ್ಕರೆ ಅಂಕಲ್ ನಿಂತ್ಕೊಂಡಿದ್ದ ಆ ಜಾಗಕ್ಕೆ ಬಂದ್ಲು. ಏನ್ ಕೊಕ್ಕರೆ ಅಂಕಲ್, ನಿಮ್ಮ ರೂಮ್ನ ಯಾರು ರೆಂಟಿಗೆ ತಗೊಂಡಿಲ್ವಾ? ಹಾ, ನನ್ನ ಹತ್ರ ಬೇಕಾದ್ರೆ ಕೆಲ್ಸಕ್ಕೆ ಜಾಯಿನ್ ಮಾಡ್ತೀರಾ? ಕ್ಲೀನರ್ ಕೆಲ್ಸಕ್ಕೆ ತಿಂಗ್ಳಿಗೆ 2,000 ರೂಪಾಯಿ ಸಂಬಳ ಕೊಡ್ತೀನಿ. ಆವಾಗ ಕೊಕ್ಕರೆ ಅಂಕಲ್ ಬೇಜಾರಿಂದ, ಸಾರಿ ಚಿಚೋ, ಅವತ್ತು ನಿನ್ನತ್ರ ನಾನು ಅಷ್ಟು ಹಣ ಕೇಳ್ಬಾರ್ದಾಗಿತ್ತು. ಆವಾಗ ಗಾಡಿಯಲ್ಲಿದ್ದ ಬನ್ನು ಚಿಚು ಹತ್ರ, ಆಂಟಿ ಮಾತಾಡಿದಾದ್ರೆ ಸ್ವಲ್ಪ ಬರ್ತೀರಾ? ಅಲ್ಲಿ ಯಾರೋ ಆ ಹೆಡ್ಲೈಟ್ ಹಲ್ವಾ ಕೇಳ್ತಾ ಇದ್ದಾರೆ, ಅದನ್ನ ಕೊಟ್ಬಿಟ್ ಬರೋಣ. ಇರೋ ಬಂದೆ ಹಾಗಂತ ಹೇಳಿ ಕೊಕ್ಕರೆ ಹತ್ರ, ಇಲ್ ನೋಡಿ, ಆಸೆ ಪಡೋದು ತಪ್ಪಲ್ಲ, ಆದ್ರೆ ತುಂಬಾ ಆಸೆ ಪಡಬಾರ್ದು.
ಆಮೇಲೆ ಏನೂ ನಡೆಯಲ್ಲ. ಹಾಗಂತ ಹೇಳಿ ಅವಳು ಆಟೋ ತಗೊಂಡು ಹೋದ್ಲು. ಹಾಗೆ ಚಿಚುಕಾಗಿಯ ಫುಡ್ ಟ್ರಕ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅವಳು ಕೈ ತುಂಬಾ ಹಣನೂ ಸಂಪಾದನೆ ಮಾಡ್ತಿದ್ಲು. ಮಧ್ಯರಾತ್ರಿ ಗೊತ್ತಿಲ್ಲದೆ ನಿಂಟ್ರು. ಒಂದಿನ ಚಿಚುಕಾಗಿ ಚೋಟಿಗಿಳಿ ಅವರಿಬ್ರು ಮಕ್ಕಳನ್ನ ಕರ್ಕೊಂಡು ಪಕ್ಕದೂರಿಗೆ ಹೋಗ್ತಾ ಇದ್ರು. ಆದ್ರೆ ಆ ದಿನ ರಾತ್ರಿ ಆಗಿದ್ರಿಂದ ಅವ್ರಿಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ರಾತ್ರಿ 8 ಗಂಟೆ. ಅದು ಹೊಸ ಊರು. ಚೋಟುಗಿಳಿ, ಬನ್ನುಗಿಳಿ, ಚಿಚುಕಾಗೆ, ಚಿನ್ನುಕಾಗೆ ಎಲ್ರೂ ಬೀದಿಯಲ್ಲಿ ನಿಂತ್ಕೊಂಡಿದ್ರು. ಪಾಪ ಬನ್ನು ಅಳುತ್ತಾ, ಅಮ್ಮ ನನಗೆ ಕಾಲೆಲ್ಲ ನೋವಾಗ್ತಿದೆ, ಹಸ್ವಾಗ್ತಾ ಇದೆ ಬೇರೆ. ಪ್ಲೀಸ್ ಹೋಟೆಲಲ್ಲಿ ನನಗೋಸ್ಕರ ಬಿರಿಯಾನಿ ಆರ್ಡರ್ ಮಾಡಿ ಕೊಡಮ್ಮ, ಸ್ವಲ್ಪ ಬಿಸಿಯಾಗಿರ್ಬೇಕು. ಅಯ್ಯೋ ಬನ್ನು, ಇದು ನಮ್ಮೂರಲ್ಲ ಕಣೋ, ಇಲ್ಲಿ ಹೋಟೆಲ್ ಎಲ್ಲಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿರೋರಿದ್ರೆ ಅವ್ರ ಮನೆಯಲ್ಲಾದ್ರೂ ಉಳ್ಕೊಳ್ಬೋದು. ಈ ಊರಲ್ಲಿ ನಮಗೆ ಗೊತ್ತಿರೋರು ಯಾರಿದ್ದಾರೆ ಚೋಟೋ? ಒಂದ್ ಕೆಲ್ಸ ಮಾಡೋಣವಾ, ಇವತ್ ರಾತ್ರಿ ನಾವು ಈ ಮರದ ಕೆಳಗಡೆನೆ ಮಲಗಿ ನಿದ್ರೆ ಮಾಡೋಣ. ಅಮ್ಮ, ಮರದ ಕೆಳಗಡೆ ಮಲ್ಕೋದು ಅಂದ್ರೆ ನಂಗೆ ತುಂಬಾ ಭಯ ಅಮ್ಮ. ಸಡನ್ ಆಗಿ ಆ ಮರದ ಹಿಂಭಾಗದಿಂದ ಯಾರೋ ಇಬ್ರು ಮಾತಾಡ್ತಿರುವ ಧ್ವನಿ ಅವರಿಗೆ ಕೇಳಿಸ್ತು. ಅದು ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ. ನೋಡಿದ್ಯಾ ಲೂಸಿ, ಮೊನ್ನೆ ರಾತ್ರಿ ಯಾರೋ ಇಬ್ರು ವ್ಯಕ್ತಿಗಳು ಬಂದು ನಾನೇ ನಿನ್ನ ನೆಂಟ್ರು ಅಂತ ಹೇಳ್ದಾಗ ಆ ಟುನಿ ಇದ್ದಾಳಲ್ವಾ, ಅವಳು ನಂಬಿ ಅವ್ರನ್ನ ಮನೆಯಲ್ಲೇ ಇರಕ್ಕೇಳಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಕೊಟ್ಟಿದ್ದಾಳೆ. ಏನ್ ಹುಡ್ಗಿನೋ. ಹಾ ಹೌದು ಮಹಿ ಅವ್ರೆ, ಅವಳು ಯಾಕಷ್ಟು ಮುಟ್ಟಾಳಾಗಿದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾರಾದ್ರೂ ಅರ್ಧರಾತ್ರಿಯಲ್ಲಿ ಬಂದು ನಾನೇ ನಿಮ್ಮ ನೆಂಟ್ರು ಅಂತ ಹೇಳಿದ್ರೆ ನಂಬ್ತಾರ? ಈ ಟುನಿ ಮಾತ್ರ ಎಲ್ಲರನ್ನ ಯಾಕೆ ಈ ರೀತಿ ನಂಬ್ತಾಳೋ ಏನೋ. ಯಾವಾಗ ಅವಳಿಗೆ ಬುದ್ಧಿ ಬರುತ್ತೋ ಏನೋ. ಸರಿ ಸರಿ ಬಿಡು, ಅವಳ ಬಗ್ಗೆ ಮಾತಾಡಿದ್ರೆ ನಮಗ್ ಕಷ್ಟನೇ. ಬಾ, ಟೈಮ್ ಆಗ್ತಿದೆ, ಮನೆಗೆ ಹೋಗೋಣ. ಹಾಗಂತ ಹೇಳಿ ಅವರಿಬ್ರು ಕೂಡ ಅಲ್ಲಿಂದ ಹೊರಟೋದ್ರು. ಆದ್ರೆ ಅವರಿಬ್ರು ಮಾತಾಡ್ತಾ ಇದ್ದ ವಿಷಯನ ಕೇಳಿ ಚಿಚುಕಾಗಿಗೆ ಒಂದ್ ಐಡಿಯಾ ಬಂತು. ಚಿಚುಕಾಗೆ ಎಲ್ಲರ ಹತ್ರನೂ ರಹಸ್ಯವಾಗಿ, ಚೋಟೋ, ಅವರಿಬ್ರು ಮಾತಾಡ್ತಿದ್ದು ಕೇಳಿಸ್ಕೊಂಡಿಯಾ? ನಮ್ಗೆ ಇವತ್ ರಾತ್ರಿಗೆ ಉಳ್ಕೊಳಕ್ಕೆ 5 ಸ್ಟಾರ್ ಹೋಟೆಲೇ ಸಿಕ್ಕಿದೆ, ಅಲ್ಲಿಗೆ ಹೋಗೋಣವಾ ನಾವು? 5 ಸ್ಟಾರ್ ಹೋಟೆಲಾ? ಏನ್ ಹೇಳ್ತಿದ್ಯಾ ಚಿಚು ನೀನು? ಹೋಟೆಲ್ ಅಂದ್ರೆ ಹೋಟೆಲ್ ಅಲ್ಲ, ಅದೇ ಅವ್ರಿಬ್ರು ಹೇಳ್ತಾ ಇದ್ರಲ್ಲ, ಯಾರೋ ಟುನಿ ಅಂತ ಒಬ್ಳು ಅಮ್ಮಾಯಿಗಳಿದ್ದಾಳೆ, ರಾತ್ರಿ ನೆಂಟ್ರು ಅಂತ ಹೋದ್ರೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಮಲ್ಗೋಕ್ಕೂ ಜಾಗ ಕೊಡ್ತಾಳೆ ಅಂತ. ನಾವು ನೆಂಟ್ರು ಅಂತ ಸುಳ್ಳು ಹೇಳಿ ಅಲ್ಲಿಗೆ ಹೋಗ್ಬೋದಲ್ವಾ? ಸುಳ್ಳು ಹೇಳದ? ಅಯ್ಯೋ ಬೇಡ ಚಿಚ್ಚು, ನಿಜ ಗೊತ್ತಾದ್ರೆ ಆಮೇಲೆ ಅವ್ರು ನಮ್ಮನ್ನ ಏನ್ ಮಾಡ್ತಾರೆ ಏನೋ. ಏನ್ ಮಾಡ್ತಾಳೆ? ಅವ್ರು ಹೇಳಿದ್ರಲ್ವಾ ಅವಳು ಪಾಪ ಅಂತ. ಇವಾಗ ನೀನ್ ಬರ್ತೀಯೋ ಇಲ್ವೋ? ಬನ್ನೋ, ನಿನಗೂ ಬಿರಿಯಾನಿ ಬೇಕಾ ಬೇಡ್ವಾ? ನನ್ ಜೊತೆ ಬರ್ತೀಯೋ ಇಲ್ವೋ? ಆಂಟಿ, ಬಿರಿಯಾನಿ ಕೊಡಿಸ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ರಾತ್ರಿ 8:30 ಗಂಟೆ. ಟುನಿಗುಬ್ಬಚ್ಚಿ ಅವಳ ಮನೆ ವರಣದಲ್ಲಿ ಅಡಿಗೆ ಮಾಡ್ತಾ ಕೂತ್ಕೊಂಡಿದ್ಲು. ಆವಾಗ ಅವಳ ಪಕ್ಕದಲ್ಲಿ ಒಂದು ಮಂಚ ಹಾಕೊಂಡು ಅವಳ ಮಗಳಾದ ಬುಜ್ಜಿನೂ ಕೂತ್ಕೊಂಡಿದ್ಲು. ಆ ಸಮಯದಲ್ಲಿ ಚಿಚುಕಾಗೆ, ಚೋಟಿಗಿಳಿ, ಬನ್ನಗಿಳಿ, ಚಿನ್ನುಕಾಗೆ ಎಲ್ರೂ ಕೂಡ ಟುನಿಯ ಮನೆ ಹತ್ತಿರ ಹೋದ್ರು. ಆವಾಗ ಚಿಚು ಜೋರಾಗಿ ಅಳುತ್ತಾ, ಟುನಿ, ಎಷ್ಟ್ ದಿನ ಐತೆ ನಿನ್ನ ನೋಡಿ, ಎಷ್ಟು ಲಾಚಾರಾಗ್ಬಿಟ್ಟಿದ್ಯಾ? ನಾವ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾವು ಹಾಗೆ ಏನೆಂಟ್ರು ಅಂತ ಹೇಳಕ್ಕಾಗದೆ ಅವಳು ಚೋಟುನ ನೋಡ್ದಾಗ ಚೋಟು ಬೇರೆ ದಾರಿ ಇಲ್ದೆ, ನಾವು ನಿಮ್ಮ ಅಜ್ಜ ಇದಾರಲ್ವಾ, ಅವ್ರ ತಮ್ಮನ್ ಫ್ಯಾಮಿಲಿ. ಹೌದು, ಅವರ ತಮ್ಮನ ಮಗನ ಮಕ್ಕಳು ನಾವು. ಟುನಿ ಅಡಿಗೆ ಮಾಡೋದನ್ನ ನಿಲ್ಸಿ ಆಶ್ಚರ್ಯದಿಂದ, ನಮ್ಮ ಅಜ್ಜನ ತಮ್ಮನ್ ಮಕ್ಳ ಅಂದ್ರೆ ನೀವು ನಮ್ಮ ನೆಂಟ್ರಾ? ಹೌದು ಟುನಿ, ಚಿಕ್ಕ ವಯಸ್ಸಲ್ಲಿ ನಿನ್ನ ಮಡ್ಲರ್ ಕೂರ್ಸ್ಕೊಂಡು ಆಟ ಆಡ್ಸ್ತಿದ್ದೆ. ಇವಾಗ ನೀನು ಇಷ್ಟು ದೊಡ್ಡವಳಾಗಿ ಬೆಳ್ತಿದೀಯ. ಈ ಊರಲ್ಲಿ ನಮ್ಗೆ ಬೇರೆ ಯಾರು ಗೊತ್ತಿಲ್ಲ, ನಿನ್ನ ನೋಡೋದಕ್ಕೋಸ್ಕರನೇ ಬಂದಿದ್ದು. ಆವಾಗ ಬನ್ನಗಿಳಿ, ಹೌದು ಚಿಕ್ಕಮ್ಮ, ನನಗೆ ತುಂಬಾ ಹಸ್ವಾಗ್ತಿದೆ, ಸುಮಾರು ದೂರದಿಂದ ಬಂದೆ ಅಲ್ವಾ. ಏನ್ ಮಾಡ್ತಾ ಇದ್ದೀರಾ? ವಾಸ್ತೆ ಚೆನ್ನಾಗ್ ಬರ್ತಾ ಇದೆ. ಆವಾಗ ಬುಜ್ಜಿ ಇಳಿದ್ ಬಂದು, ಅಮ್ಮ, ಇವ್ರು ಯಾರಮ್ಮ? ನಿಜವಾಗ್ಲೂ ಇವ್ರು ನಮ್ಮ ನೆಂಟ್ರೇನಾ? ಆವಾಗ ಟುನಿಗುಬ್ಬಚ್ಚಿ ಅವರೇನೆಲ್ಲ ನೋಡಿ ಚಿಕ್ಕದಾಗಿ ಒಂದು ನಗಾಡಿ, ಹೌದು ಬುಜ್ಜಿ, ಮನುಷ್ಯರಂತ ಇದ್ರೆ ಬಂಧು ಬಳಗ ಎಲ್ರು ಇರ್ತಾರೆ ಅಲ್ವಾ. ಮನೆಗ್ ಬಂದಿರುವ ನೆಂಟ್ರನ್ನ ಮನೆ ಹೊರಗಡೆ ನಿಲ್ಸೋದು ಚೆನ್ನಾಗಿಲ್ಲ. ಬನ್ನಿ, ಮೊದ್ಲು ಬಂದು ಒಳಗಡೆ ಕೂತ್ಕೊಳ್ಳಿ. ಆವಾಗ ಚಿಚು ಅವಳ ಮನ್ಸಲ್ಲಿ, ಇವಳು ನಿಜವಾಗ್ಲೂ ಅಮಾಯಿಕಳೆ ಪಾಪ. ಸರಿ ಸರಿ ಟುನಿ, ಒಳಗಡೆ ಬರ್ತಾ ಇದೀವಿ. ಟುನಿ ಅವ್ರನ್ನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಚಾಪೆ ಹಾಕಿ ಅವ್ರನ್ನ ಕೂರ್ಸೋದ್ಲು. ಎಲ್ರು ಸುಮಾರು ದೂರದಿಂದ ಬಂದಿದ್ದೀರಾ ಅಲ್ವಾ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಅಡಿಗೆ ಇನ್ನೊಂದು 5 ನಿಮಿಷದಲ್ಲಿ ಮುಗಿಯುತ್ತೆ, ಬೇಗ ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ಟುನಿ ಅಡಿಗೆ ಕೆಲಸ ಎಲ್ಲಾನು ಮುಗಿಸಿ ಅವ್ರೆಲ್ಲರಿಗೂ ಮಾಡಿದ ಆಹಾರನ ಬಡ್ಸದ್ಲು. ಮಕ್ಳಿಗೆ ಇಷ್ಟ ಅಂತ ಎಲ್ರಿಗೂ ಹಪ್ಳಾನು ಮಾಡಿಕೊಟ್ಲು. ಆವಾಗ ಬನ್ನು ಆ ಆಹಾರನ ತಿಂದು, ವಾವ್ ಟುನಿ ಚಿಕ್ಕಮ್ಮ, ನೀವು ನಮ್ಮಮ್ಮನಿಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಅದ್ರಲ್ಲೂ ಈ ಬೇಳೆಯಲ್ಲಿ ನೀವು ತುಪ್ಪ ಹಾಕಿದ್ರಿ ನೋಡು, ಅದೇ ನಿಜವಾಗ್ಲೂ ಹೈಲೈಟು. ಬನ್ನು ಮೆಲ್ಲೆ ತಿನ್ನೋ, ಊಟ ಚೆನ್ನಾಗಿದೆ ಟುನಿ,
ನಾವು ಸಡನ್ ಆಗಿ ಬಂದ್ರೂ ಕೂಡ ನೀನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಯಾ. ಇದ್ರಲ್ಲೇನಿದೆ, ಅತಿಥಿ ದೇವೋಭವ ಅಂತ ದೊಡ್ಡವರು ಹೇಳಿದ್ದಾರೆ ಅಲ್ವಾ. ಯಾವಾಗ್ಲೂ ಈ ಮನೇಲಿ ನಾವಿಬ್ರೇ ಇರೋದು. ಇವಾಗ ಈ ಮನೆ ತುಂಬಾನು ಚೆನ್ನಾಗಿದೆ. ಹೌದು, ನನ್ಗೂ ಕೂಡ ಇಬ್ರು ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಚಿನ್ನು ಬಾನು ಜೊತೆ ನಾನು ಆಟಾಡ್ತೀನಿ. ಊಟ ಎಲ್ಲ ಆದ್ಮೇಲೆ ಎಲ್ರಿಗೂ ಮಲಗಕ್ಕೆ ರೆಡಿ ಮಾಡಿದ್ಲು ಟುನಿ. ಅವ್ರಿಗೆ ಮಂಚನ ಕೊಟ್ಟು ಅವರಿಬ್ರು ಮಾತ್ರ ನೆಲದಲ್ಲಿ ಮಲ್ಕೊಂಡ್ರು. ಅಯ್ಯೋ ಟುನಿ, ನಾವ್ ಮಂಚದಲ್ಲಿ ನೀನು ನೆಲದಲ್ಲಿ, ಇದೇನೋ ಚೆನ್ನಾಗಿಲ್ವಲ್ಲ. ಹಾಗೇನಿಲ್ಲ, ನೀವ್ ಮಲ್ಕೊಳ್ಳಿ, ನನಗೆ ಇದೆಲ್ಲ ಅಭ್ಯಾಸನೇ. ಎಲ್ರೂ ನಿದ್ರೆ ಮಾಡಿದ್ರು. ಆದ್ರೆ ಚಿಚು ಹಾಗೂ ಚೋಟಿಗೆ ಮಾತ್ರ ನಿದ್ರೆ ಬರ್ಲಿಲ್ಲ. ಮರುದಿನ ಬೆಳಗ್ಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಎದ್ದು ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇದ್ರು. ಆವಾಗ್ಲೇ ಚೋಟು ಹಾಗೂ ಚಿಚು ಇಬ್ರು ಎದ್ದು ಬಂದ್ರು. ಅವ್ರಿಗೆ ನೆನೆ ರಾತ್ರಿ ಟುನಿನ ಸುಳ್ಳು ಹೇಳಿ ಮೋಸ ಮಾಡಿದ್ರಲ್ಲಿ ತುಂಬಾನೇ ಗಿಲ್ಟ್ ಫೀಲ್ ಆಗ್ತಿತ್ತು. ಚೋಟು, ನೆನೆ ರಾತ್ರಿ ನನಗೆ ನಿದ್ರೇನೆ ಬರ್ಲಿಲ್ಲ. ಪಾಪ ಟುನಿ ತುಂಬಾ ಒಳ್ಳೆಯವಳಾಗಿದ್ದಾಳೆ. ಅವಳತ್ರ ಹೋಗಿ ನಾವು ಸುಳ್ಳು ಹೇಳಿದೀವಲ್ವಾ, ಅದು ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಹೌದು ಚಿಚು, ನನಗೂ ಕೂಡ ಇಷ್ಟು ಒಳ್ಳೆ ಪಕ್ಷಿಗಳನ್ನ ಮೋಸ ಮಾಡಿದ್ರಲ್ಲಿ ಸ್ವಲ್ಪನೂ ಇಷ್ಟನೇ ಇಲ್ಲ. ಅದಕ್ಕೆ ರಾತ್ರಿಯಲ್ಲಿ ನನಗೂ ಕೂಡ ನಿದ್ರೆ ಬರ್ಲಿಲ್ಲ. ಸರಿ, ಹಾಗಾದ್ರೆ ಬಾ, ನಾವು ನಿಜಾನ ಟುನಿ ಹತ್ರ ಹೇಳೋಣ. ಅವಳು ಹೊಡೆದ್ರು ಕೂಡ ಪರವಾಗಿಲ್ಲ, ಆದ್ರೆ ಸುಳ್ಳೇಳಿ ಈ ಗಿಲ್ಟ್ ಫೀಲ್ ಜೊತೆ ನಾವು ಇಲ್ಲಿಂದ ಮಾತ್ರ ಹೋಗ್ಲೇಬಾರ್ದು. ಹಾಗೆ ಇಬ್ರು ಕೂಡ ಒಂದು ನಿರ್ಧಾರಕ್ಕೆ ಬಂದು ಹೊರಗಡೆ ರಂಗೋಲಿ ಹಾಕ್ತಾ ಇದ್ದ ಟುನಿಯ ಹತ್ರ ಹೋಗಿ ತಲೆ ಬಗ್ಗೆ ಅವಳ ಮುಂದೆ ನಿಂತ್ಕೊಂಡಿದ್ರು. ಟುನಿ, ನಿನ್ನತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಏನ್ ಹೇಳಿ. ರಾತ್ರಿ ಚೆನ್ನಾಗಿ ನಿದ್ರೆ ಬಂತಾ? ಬೆಳಿಗ್ಗೆ ತಿಂಡಿಗೆ ಏನ್ ಮಾಡ್ಲಿ? ಆವಾಗ ಚಿಚುಕಾಗಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ತಿಂಡಿ ಏನೋ ಮಾಡೋದ್ ಬೇಡ ಟುನಿ, ನಾನೊಂದು ನಿಜ ಹೇಳ್ಬೇಕು ನಿನ್ನತ್ರ. ನಾವು ನಿನ್ನ ನೆಂಟ್ರೇ ಅಲ್ಲ. ನೆನ್ನೆ ರಾತ್ರಿ ಮಕ್ಕಳನ್ನ ಕರ್ಕೊಂಡು ಬೇರೆ ಊರಿಗೆ ಹೋಗ್ತಾ ಇದ್ದಾಗ ರಾತ್ರಿ ಸಮಯ ಆಯ್ತು. ಎಲ್ಲಿ ಉಳಿಯೋದಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಬೇರೆ ದಾರಿ ಇಲ್ದೆ ನಿನ್ನತ್ರ ನಾವು ನಿನ್ನ ನೆಂಟ್ರು ಅಂತ ಸುಳ್ಳು ಹೇಳಿ ಇಲ್ಲಿ ರಾತ್ರಿ ಇದ್ವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಹೌದು, ನೀನಂತ ಒಳ್ಳೆ ಮನಸ್ಸಿರುವ ಪಕ್ಷಿನ ಮೋಸ ಮಾಡಿ ಈ ರೀತಿ ಹೋಗಕ್ ಆಗ್ತಾ ಇಲ್ಲ. ಅದಕ್ಕೆ ನಿಜ ಹೇಳಿದ್ವಿ, ನಮ್ಮನ್ನ ಕ್ಷಮಿಸ್ಬಿಡು. ಚಿಚು ಚೋಟು ಇಬ್ರು ಕೂಡ ತಲೆ ಬಗ್ಗೆ ನಿಂತು ಅಳ್ತಾ ಇದ್ರು. ಆದ್ರೆ ಇದನ್ನ ನೋಡ್ತಾ ಇದ್ದ ಟುನಿ ಹಾಗೂ ಬುಜ್ಜಿ ಇಬ್ರು ಒಬ್ರು ಮುಖನ ಇನ್ನೊಬ್ರು ನೋಡ್ಕೊಂಡು ಜೋರಾಗಿ ನಗಾಡ್ತಾ ಇದ್ರು. ಅವರು ನಗಾಡೋದನ್ನ ನೋಡಿ ಅಲ್ಲಿದ್ದ ಎಲ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಚಿಚುಕಾಗೆ ಅವರು ನಗಾಡ್ತಾ ಇರೋದನ್ನ ನೋಡಿ ಆಶ್ಚರ್ಯದಿಂದ, ಏನ್ ಟುನಿ, ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ತಾ ಇದೀವಿ, ನೀವು ಕೋಪ ಮಾಡ್ಕೊಳ್ದೆ ಯಾಕೆ ನಗಾಡ್ತಾ ಇದ್ದೀರಾ? ಆವಾಗ ಟುನಿ ನಗೋದನ್ನ ನಿಲ್ಸಿ, ಚಿಚು, ನಿನ್ನೆ ರಾತ್ರಿ ನೀವು ನಮ್ಮ ಮನೆಗ್ ಬಂದಾಗ್ಲೇ ನಮಗ್ ಗೊತ್ತು ನೀವು ನಮ್ಮ ನೆಂಟ್ರಲ್ಲ ಅಂತ. ಅದ್ ಹೇಗಂತ ಗೊತ್ತಾ? ನಮ್ಮ ಅಜ್ಜನಿಗೆ ತಮ್ಮನೇ ಇಲ್ಲ ಅನ್ನೋದು ನನಗೆ ಗೊತ್ತಲ್ವಾ? ಆವಾಗ ಚೋಟು, ಏನು ನೆಂಟ್ರಲ್ಲ ಅಂತ ನಿನ್ನೆನೆ ಗೊತ್ತಾ? ಹಾಗಿರುವಾಗ ಯಾಕ್ ಟುನಿ ನಮ್ಮನ್ನ ನೆಂಟ್ರ ತರ ನೋಡ್ಕೊಂಡೆ? ಆವಾಗ ಟುನಿಯ ಮುಖ ಬಾಡಿ ಹೋಯ್ತು. ಅವಳ ಕಣ್ಣಲ್ಲಿ ಸ್ವಲ್ಪ ಕಣ್ಣೀರ್ ಬಂತು. ಯಾಕಂತ ಹೇಳ್ತೀನಿ. ನೀವು ನನ್ನ ನೆಂಟ್ರು ಅಲ್ಲ ಅಂತ ಗೊತ್ತಿದ್ದು ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಕಾರಣ ನನಗೆ ಅಂತ ಯಾರೂ ಇಲ್ಲ. ಯಾಕಂದ್ರೆ ನಾನು ಮಾಡ್ಕೊಂಡಿದ್ದು ಲವ್ ಮ್ಯಾರೇಜ್. ನಮ್ಮ ಮನೆಯವ್ರಿಗೆ ಇದ್ರಲ್ಲಿ ಇಷ್ಟ ಇತ್ತಿಲ್ಲ. ಆದ್ರಿಂದ ನನ್ನನ್ನ ಅವ್ರು ಹಾಗೇನೆ ಬಿಟ್ಬಿಟ್ರು. ನಾನು ಆ ದಿನದಿಂದ ಅನಾಥಿಯಾದೆ. ಟುನಿ, ಹಾಗಾದ್ರೆ ನಿನ್ ಗಂಡ? ಟುನಿಯ ಮುಖ ಇನ್ನೂ ಬಾಡಿ ಹೋಯ್ತು. ಬುಜ್ಜಿ ಹುಟ್ಟಿ 2 ತಿಂಗಳಲ್ಲಿ ನನ್ ಗಂಡ ಇನ್ನೊಬ್ಳು ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು. ನಾವಿಬ್ರು ಅನಾಥರಾದ್ವಿ. ನನ್ ಗಂಡ ಮಾಡಿದ ಮೋಸನ ನಾನ್ ನನ್ ಮನೇಲಿ ಹೋಗಿ ಹೇಳ್ದೆ. ಅದಕ್ಕೆ ಅವರು, ಇದು ನೀನೇ ಆಯ್ಕೆ ಮಾಡ್ಕೊಂಡೆ ಜೀವನ, ಕಷ್ಟ ಏನಿದ್ರು ನೀನೇ ಪಡ್ಬೇಕು ಅಂತ ಹೇಳಿದ್ರು. ಅಯ್ಯೋ ದೇವ್ರೇ, ಇಷ್ಟ್ ಕಷ್ಟನೇ ನಿನಗೆ? ಹೌದು, ಆ ದಿನದಿಂದ ನಾನು ಬುಜ್ಜಿ, ನನಗೆ ಅವಳು ಅವಳಿಗೆ ನಾನು ಅನ್ನೋ ತರ ಬಾಳ್ತಾ ಇದ್ವಿ. ಯಾವುದೇ ಒಂದು ವಿಶೇಷ ಇದ್ರೂ ಸರಿ, ಹಬ್ಬ ಇದ್ರೂ ಸರಿ, ಎಲ್ರ ಮನೇನೂ ನೆಂಟ್ರ ಜೊತೆ ತುಂಬಾನೇ ಚೆನ್ನಾಗಿರ್ತಿತ್ತು. ಆದ್ರೆ ನಮ್ಮನೇಲಿ ಮಾತ್ರ ಯಾರು ಇರ್ತಿರ್ಲಿಲ್ಲ. ಆವಾಗ್ಲೇ ಒಂದಿನ ನಮ್ಮ ಮನೆಗೆ 2 ವ್ಯಕ್ತಿಗಳು ಬಂದ್ರು. ನಾವು ನಿಮ್ಮ ನೆಂಟ್ರು ಅಂತ ಹೇಳಿದ್ರು. ನಮಗ್ ಗೊತ್ತು ಅವ್ರು ನಮ್ಮ ನೆಂಟ್ರು ಇಲ್ಲ ಅಂತ. ಆದ್ರೆ ಆ ದಿನನೇ ಮೊದಲನೇ ಸಲ ನಮ್ಮ ಮನೆ ಚೆನ್ನಾಗಿತ್ತು. ಎಲ್ರೂ ನಗಾಡುವ ಶಬ್ದ ಕೇಳಿಸ್ತು. ಅವರು ನಮ್ ಜೊತೆ ಮಾತಾಡ್ತಿರೋದನ್ನ ನೋಡಿದಾಗ ನಮಗೆ ತುಂಬಾನೇ ಖುಷಿ ಆಯ್ತು. ಹೌದು, ನಮ್ಗೆ ಅಂತ ಯಾರೋ ಇದ್ದಾರೆ ಅನ್ನುವ ಆ ಥಾಟ್ ನನಗ್ ಬಂತು. ಆವಾಗ್ಲೇ ಡಿಸೈಡ್ ಮಾಡ್ದೆ, ಮನೆಗೆ ನೆಂಟ್ರು ಅಂತ ಯಾರು ಬಂದ್ರು ಅವರು ನಮ್ ನೆಂಟ್ರು ಅಂತ ಅನ್ಕೊಳ್ಬೇಕು, ಅವ್ರನ್ನ ನೋಡ್ಕೊಳ್ಬೇಕು ಅಂತ. ಹಾಗೇನೆ ನೀವು ಕೂಡ ಬಂದ್ರಿ. ನಿಮ್ಮನ್ನ ನೋಡಿದಾಗ ನನಗೆ ಯಾರು ಅಂತ ಅನಿಸ್ಲಿಲ್ಲ, ನೆಂಟ್ರು ತರನೇ ಅನಿಸ್ತು. ನಮಗೆ ಅಂತ ಹೋಗಕ್ಕೆ ಯಾರ ಮನೇನೂ ಇಲ್ಲ. ನನ್ ಮನೆಗೇನಾದ್ರೂ ಯಾರಾದ್ರೂ ಬಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನನ್ ಮನ್ಸಿಗೆ ಸ್ವಲ್ಪನಾದ್ರೂ ಖುಷಿ ಆಗ್ತಿತ್ತು. ಹಾಗಂತ ಟುನಿ ಅವಳ ಕತೆ ಹೇಳ್ದಾಗ ಅದನ್ ಕೇಳಿ ಇಬ್ರ ಮನಸ್ಸು ಕೂಡ ಭಾರ ಆಯ್ತು. ಅವರಿಬ್ರ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆವಾಗ ಚಿಚುಕಾಗೆ, ಟುನಿ, ಸಾರಿ ಟುನಿ, ನಿನ್ನ ನಗುವಿನ ಹಿಂದೆ ಇಷ್ಟು ದೊಡ್ಡ ದುಃಖ ಕತೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀನು ದೇವತೆ ಟುನಿ, ನೆಂಟ್ರು ಅಲ್ಲ ಅಂತ ಗೊತ್ತಿದ್ರು ಕೂಡ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ಹೌದು ಟುನಿ, ಈ ಕಾಲದಲ್ಲಿ ರಕ್ತ ಸಂಬಂಧನೇ
ಯಾರ್ ನೀವು ಅಂತ ಮನೆ ಬಿಟ್ಟು ಹೊರಗಡೆ ಕಳ್ಸೋ ಈ ಕಾಲದಲ್ಲಿ ನಿನ್ನಂತವಳನ್ನ ನೋಡಿದ ಆಶ್ಚರ್ಯ. ಚಿಚುಕಾಗೆ ಟುನಿಯ ಕೈಯನ್ನ ಹಿಡ್ಕೊಂಡು, ಇಲ್ಲೋ ಟುನಿ, ಇವತ್ತಿಂದ ಯಾರು ಇಲ್ಲ ಅಂತ ಅನ್ಬೇಡ. ನಿನಗೆ ಅಕ್ಕಂದಿರು ನಾವಿಬ್ರು ಇದ್ದೀವಿ. ನಿನ್ ಮನೆಗೆ ಆವಾಗವಾಗ ನಾವು ಇದೇ ರೀತಿ ಬರ್ತಾ ಹೋಗ್ತಾ ಇರ್ತೀವಿ. ಹೌದು, ಅದ್ ಮಾತ್ರ ಅಲ್ಲ, ನಿನಗೂ ಹೋಗಕ್ಕೆ ಮನೆ ಇದೆ, ಅಕ್ಕಂದಿರ ಮನೆ. ಇವತ್ತಿಂದ ನನ್ ಮಕ್ಳು ನಿನ್ ಮಗು ಎಲ್ರು ಕೂಡ ಅಣ್ಣ ತಂಗಿಯಂದ್ರ ತರ. ಆವಾಗ ಬನ್ನು ಚಿನ್ನು ಬಂದು ಬುಜ್ಜಿಯ ಕೈಗೆ ಶೇಕ್ ಹ್ಯಾಂಡ್ ಕೊಟ್ಟು, ಹೌದು ಚಿಕ್ಕಮ್ಮ, ನಿಮ್ಮ ಮಗ ನಾನೊಬ್ಬ ಇದ್ದೀನಿ ಅಲ್ವಾ, ಯಾವಾಗ ಬಿರಿಯಾನಿ ಮಾಡಿದ್ರು ಕರೀರಿ, ನಾನ್ ಬಂದ್ ತಿಂದೋಗ್ತೀನಿ. ಆವಾಗ ಟುನಿ ಹಾಗೂ ಬುಜ್ಜಿ ಇಬ್ರು ನಗುತ್ತಾ, ತುಂಬಾ ಥ್ಯಾಂಕ್ಸ್, ಖಂಡಿತ ಬಿರಿಯಾನಿ ಮಾಡಿದ್ರೆ ನನ್ ಮಗನ ನನ್ ಮನೆಗ್ ಕರಿತೀನಿ. ಹಾಗೆ ಆ ದಿನ ಯಾರು ಇಲ್ಲ ಅಂತ ಅನ್ಕೊಂಡಿದ್ದ ಟುನಿಗೆ ಇಬ್ರು ಅಕ್ಕಂದಿರೋ, ಅಕ್ಕನ ಮಕ್ಕಳು, 2 ಕುಟುಂಬನೂ ಸಿಕ್ಕಿತ್ತು. ಆ ದಿನದಿಂದ ಟುನಿ ಹಾಗೂ ಚಿಚ್ಚು ಚೋಟುವಿನ ಕುಟುಂಬ ತುಂಬಾನೇ ಸಂತೋಷವಾಗಿತ್ತು.